ಇದು ನೋಡಿ ಇಲ್ಲಿ ಹೌದು ಕ್ರೇಜಿ ಅಂಬಾನಿ ಮನೆ ಫ್ರಂಟು ಬ್ಯಾಕು ಅಂತ ನೋಡ್ಕೊಂಡಿದ್ವಿ. ಇಲ್ಲ ಅಣ್ಣ ಇವಾಗ ಹೇಳ್ತಾರೆ ಇದು ಅಂಬಾನಿ ಮನೆ ಅಂತ. ಮುಂಬೈಲಿ ಗಂಡದವ್ರು ಸಿಕ್ಕಿದ್ದಾರೆ. ಆ ಬ್ಯಾಗಲ್ಲಿ 5 ಲಕ್ಷ ನೋಡಿ. ಇಲ್ಲೊಂದು BMW ಹೋಗ್ತೈತೆ. ಯಪ್ಪ ಸಲಾಡ್ಗೆ LED ಲೈಟ್ ಎಲ್ಲ ಹಾಕ್ಬಿಡವ್ರೆ. ಹಲೋ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಲಿಖಿತ್ ಎಕ್ಸ್ಪ್ರೆಸ್. ಗೈಸ್ ನಾನಿವತ್ತು ನಿಮಗೆ ಮುಂಬೈನಲ್ಲಿರೋ ಸ್ಟ್ರೀಟ್ ಫುಡ್ಡು, ಲೋಕಲ್ ಮಾರ್ಕೆಟು ಎಲ್ಲನೂ ತೋರಿಸ್ತೀನಿ, ನೋಡ್ತಾ ಇರಿ. ಏನು ಗೊತ್ತಾ, ಇಲ್ಲಿ ಬ್ಯಾಂಡ್ರಾ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಕಾರ್ಗಳು ಹೆಂಗೆ ನಿಲ್ಸಿದ್ದಾರೆ ಅಂದರೆ ಈ ಪಾರ್ಷಾ, BMW, ಆಡಿ, ಬೆಂಜ್ಗಳನ್ನೆಲ್ಲ ಈಚೆಗೆ ನಿಲ್ಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬೆಂಜ್ AMG, ಇಲ್ಲೊಂದು ಪಾರ್ಷಾ, ಅಲ್ಲೊಂದು BMW. ಏನಂದರೆ ಗೈಸ್, 2 ನಿಮಿಷಕ್ಕೂ ಒಂದೊಂದು ಲಕ್ಸುರಿ ಕಾರ್ಗಳು. ಇವಾಗ 5 ನಾರ್ಮಲ್ ಕಾರ್ ಹೋದರೆ ಅದರಲ್ಲಿ 3 ಲಕ್ಸುರಿ ಕಾರ್ಗಳಿರ್ತವೆ. ತೋರಿಸ್ತೀನಿ ರೀ ಹಂಗೆ. ನೋಡಿ ಇಲ್ಲಿ ಪಾರ್ಷಾ, ಅಲ್ಲಿ BMW, ಮತ್ತು ಇಲ್ಲಿ ಬೆಂಜು, ಇಲ್ಲಿ ಬೆಂಜು. ಏನು ಕಾರ್ಗಳಿಗೆ ಬೆಲೆನೇ ಇಲ್ಲ ಗೈಸ್. ಈಚೆ ಕಡೆ ಹೆಂಗೆ ನಿಲ್ಸೋರೆ, ನಮ್ಮ ಕಡೆ ಯಾವ ಕಾರ್ನ ಈಚೆ ನಿಲ್ಸೋಕೆ ಒದ್ದಾಡ್ತೀವಿ. ಇಲ್ಲಿ ಎಂತೆಂಥ ಲಕ್ಸುರಿ ಕಾರ್ಗಳು, ಸೂಪರ್ ಕಾರ್ಸ್ನೇ ಈಚೆ ನಿಲ್ಸವ್ರೆ. ನೋಡಿ ಇಲ್ಲೊಂದು BMW ಹೋಗ್ತೈತೆ. ಎಷ್ಟು BMW ಪಾಸ್ ಆಯ್ತು ಗೊತ್ತಾ ಗೈಸ್ ಈ ರೋಡಲ್ಲಿ. ನಾವು ನೋಡ್ತಾ ಇದ್ದಂಗೆ ಇಲ್ಲಾಂದ್ರೆ ಏನೊಂದು 10 ಪಾಸ್ ಆಯ್ತಾ? ಹಾಂ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇನ್ನೊಂದು ಬೆಂಜ್ ಬಂತು. ಇಲ್ಲಿ BMW ಬಾಂಬೆ, ಇಲ್ಲಿ BMW ಅಂದರೆ ಅಲ್ಲಿ ಬೆಂಜ್ ಬಂತು ನೋಡಿ. ಇಲ್ಲಿ ಇನ್ನೊಂದು ಬೆಂಜು. ಯಪ್ಪ ಏನು ಗೈಸ್, ಅದೇ ಎಷ್ಟು ಅಂದರೆ ಈ ರೋಡಲ್ಲಿ ಇಲ್ಲ ಅಂದರೆ ಎಷ್ಟು ಲಕ್ಸುರಿ ಕಾರ್ಗಳು ನೋಡಿದ್ವಿ ಈ ರೋಡಲ್ಲಿ. ಯಪ್ಪ ಕಾರ್ಗಳಿಗೆ ಬೆಲೆನೇ ಇಲ್ಲ ಗೈಸ್ ಈ ರೋಡಲ್ಲಿ. ಇಲ್ಲಿ ಅಂಬಾನಿ ಮನೆ ಈಚೆ ಇದ್ವಿ, ಮನೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಕಾಂಪೌಂಡ್ ಬಿಟ್ರಿ, ಇಲ್ಲಿ ನೋಡಿ, ಇಲ್ಲಿ ಕಾಂಪೌಂಡ್ ಬಿಟ್ರಿ ಇನ್ನೇನು ಕಾಣಿಸ್ತಾ ಇಲ್ಲ. ಹಾಂ, ಯಾರು ಕಳ್ತನ ಮಾಡ್ತೀನಿ ಅಂತ ಬಂದರೆ ಅಷ್ಟೇ. ಇರಿ ಮನೆ ತೋರಿಸ್ತೀನಿ ನಿಮಗೆ ಗೈಸ್. ಇಲ್ಲೆಲ್ಲ ಬಿಲ್ಡಿಂಗ್ಗಳನ್ನ ಬೆಂಕಿಪಟ್ಟಣ ಕಟ್ಟಂಗೆ ಕಟ್ಟೋರು. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ರಲ್ಲ ಹಂಗೆ. ಚಿಕ್ಕ ವಯಸ್ಸಲ್ಲಿ ಇದ್ದೋಡ್ತಾ ಇದ್ವಲ್ಲ ಸಣ್ಣ ಸಣ್ಣ ಕಲ್ಗಳು ಬಚ್ಚೆ ಆಡ್ಬೇಕಾರೆ, ಹಂಗವೆ. ಇಲ್ಲಿ ಗೈಸ್ ಇಷ್ಟು ದೂರ ಬಂದು ಮನೆ ನೋಡೋಕ್ಕೆ, ಅಂದರೂ ಫುಲ್ ಮನೆ ಕಾಣಿಸ್ತಿಲ್ಲ, ಬರೀ ಅರ್ಧ ಕಾಣಿಸ್ತಾ ಇದೆ ಅಷ್ಟೇ. ಬೇರೆ ರೋಡ್ಗೆ ಹೋಗ್ಬೇಕನ್ಸುತ್ತೆ ಫುಲ್ ಮನೆ ಕಾಣಿಸ್ಬೇಕಂದ್ರೆ. ನೋಡೋಣ ಇರಿ, ಆ ಕಡೆ ಏನಾದ್ರು ಹೋದರೆ ಫುಲ್ ಮನೆ ಕೆಳಗಡೆಯಿಂದ ತೋರಿಸ್ತೀನಿ ಗೈಸ್. ಈ ಕಡೆಯಿಂದ ಕಾಣಿಸುತ್ತೆ ನೋಡಿ ಅಂಬಾನಿ ಮನೆ. ಇಲ್ಲಿ ಎಷ್ಟು ದೊಡ್ಡ ಇದೆ ನೋಡಿ ಗೈಸ್ ಮನೆ. ಈಚೆ ನೋಡಿ, ಅಲ್ಲ ಈಚೆ ಸ್ಲಂಬಿದಂಗಿದೆ ಮನೆ ನೋಡಿ, ಎಷ್ಟು ದೊಡ್ಡ ಇದೆ ಗೈಸ್. ಇಲ್ಲಿ ಗಣೇಶಗಳು ನೋಡಿ, ಚಿಕ್ಕ ಚಿಕ್ಕದಾಗಿ ಏನು ಕ್ಯೂಟ್ ಆಗಿದೆ ಇಲ್ಲಿ. ಅಯ್ಯೋ ಇದು ನೋಡಿ ಗೈಸ್ ಇಲ್ಲಿ. ಹಾಂ ಅದು, ಹಾಂ ಅದು ನೋಡಿ ಅಲ್ಲಿ ಕ್ರೇಜಿ. ಬನ್ನಿ ಒಂದ್ಸರಿ ಪ್ರೈಸ್ಗಳು ಕೇಳೋಣ ಎಷ್ಟೆಷ್ಟು ಅಂತ. ನೋಡಿ ಗೈಸ್ ಇಲ್ಲಿ ಏನು ಚೆನ್ನಾಗಿದೆ ನೋಡಿ, ಚಿಕ್ಕ ಚಿಕ್ಕದು ಲಾಲ್ ಬಾದ್ಶಾ ಗಣೇಶ ಅದು ನೋಡಿ, ಅದು ಲಾಲ್ ಬಾದ್ಶಾ ಡಿಸೈನ್ ಅದು. बनी प्राइस करते हो भाई, ये कितना है प्राइस, कितना है? ये 12,000 का जाएगा. इसको ये पेपर लगेगा 12,000 ನೋಡಿ ಗೈಸ್. 12,000 ಎಷ್ಟು ಚೆನ್ನಾಗಿರೋ ಗಣೇಶ ಇದೆ. ಇಲ್ಲಿ ನೋಡಿ, ಅದು ಕೂತಿರೋ ಸ್ಟೈಲ್ ನೋಡಿ ಗೈಸ್. ಭಯ್ಯ ಈ ಗಣೇಶ ನೋಡಿ ಗೈಸ್, ಇದ್ರ ಪ್ರೈಸ್ ಕೇಳೋಣ ರೀ. ನೋಡಿ ಏನು ಸಖತ್ತಾಗಿದೆ. ಈಚೆ 8,000. हाँ 8,000 का है, लेकिन और कम करेंगे. लिफ्टिंग वगैरह भी होता है यहाँ पे. देखो ये ऐसा करवा के देखिए, यही है. थोड़ा सा गोल्डन लिफ्टिंग वगैरह करके कलर ಮಾಡ್ತಾರಾ ಕಿರೀಟ. और उसको ना टेक्सचर करना है क्योंकि ये पूरा लाइट है ना कलर. क्योंकि इसके ऊपर ನೋಡಿ ಗೈಸ್ 8,000 ಗೆ ಇನ್ನು ಕಲರ್ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿ ಕೊಡ್ತಾರಂತೆ. ಸಕ್ಕತ್ತಾಗಿದ್ದಾವೆ ಗಣೇಶಗಳು ಎಲ್ಲ, ಒಂದೇ ಥರ ಕಣ್ಗಳಿದಾವೆ ನೋಡಿ. ಪೂರಾ ಗಣೇಶ POP ಗೈಸ್, ಎಲ್ಲ POP ಗಣೇಶಗಳು ನೋಡಿ, ಎಲ್ಲ ಚೆನ್ನಾಗಿದ್ದಾವೆ ಡಿಸೈನ್ಗಳು, ಸಕ್ಕತ್ತಾಗಿ ಮಾಡಿದ್ದಾರೆ. ಮಿನಿಮಮ್ ಫೀಟ್ ಕಿತ್ನಾ है भैया? 2 फुट है, 1.5 फुट है और 2.5 फुट. 1.5 फीट से स्टार्टिंग. 1.5 फीट 2.5 ಅಡಿ ಸ್ಟಾರ್ಟಿಂಗ್ ಅಂತ ಗೈಸ್. ನೋಡಿ ನಾವೆಲ್ಲ 2000 ಬಾನ್ನು, ನಮಗೆ ಈ ಮೀಟ್ರು ಗೀಟ್ರು, ನಮ್ಮ ಕಡೆ ಮೀಟ್ರ್ ಇತ್ತು, ಅದರ ಮೀಟ್ರು ಗೀಟ್ರು ಅದೆಲ್ಲ ನೋಡಿರಲಿಲ್ಲ. ಇಲ್ಲಿ ಮುಂಬೈಯಲ್ಲಿ ನೋಡಿ ಕಾರ್ಗೆ ಮೀಟ್ರು ಗೈಸ್, ಕ್ಯಾಬ್ಗೆ ಇಲ್ಲಿ ಮೀಟ್ರ್ ಲೆಕ್ಕದಲ್ಲಿ ಓಡಿಸೋದು, ಮೀಟ್ರ್ ಲೆಕ್ಕದಲ್ಲಿ ಕರ್ಕೊಂಡು ಹೋಗೋದು. ಮತ್ತು ಇಲ್ಲಿ ನೋಡಿ ಮಿಲಿಟ್ರಿ ಅಲ್ಲ, ಹುಲಿ ಚರ್ಮ ಅಲ್ಲ, ಮಿಲಿಟ್ರಿ ಎಸ್ಥೆಟಿಕ್ ಫೀಲ್ಸು ನೋಡಿ, ಎಸ್ಥೆಟಿಕ್ ಫೀಲ್ಸ್ ಎಲ್ಲ ಮ್ಯಾಚ್ ಬಾಕ್ಸ್ಗಳು ನೋಡಿ. ಇಲ್ಲಿ ಬೆಂಕಿಪಟ್ಟಣಗಳು, ಇಲ್ಲಿ ಬೆಂಕಿಪಟ್ಟಣ ನೋಡಿ, ಬೆಂಕಿಪಟ್ಟಣಗಳು ಎಲ್ಲ ಬೆಂಕಿಪಟ್ಟಣಗಳ ಥರ ಐತೆ ಬಿಲ್ಡಿಂಗ್ಗಳು ಮಾತ್ರ ನೋಡಿ.
ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಎಲ್ಲಿಂದ ನೋಡೋದಂತಾನೆ ಗೊತ್ತಾಗ್ತಾನೆ. ಈ ರೀತಿ ತೋರಿಸ್ತೀನಿ ಇಲ್ಲಿ. ಅಯ್ಯಪ್ಪ 0.5 ಹಾಕಿನೇ ಹಿಂಗೆ ಇಲ್ಲಿ. ಕ್ರೇಜಿ ಗೈಸ್ ಮಾತ್ರ. ಮುಂಬೈಯಲ್ಲಂತೂ ಬಿಲ್ಡಿಂಗ್ಗಳು ಯಾವ ರೇಂಜ್ ದೊಡ್ಡದಾಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ. ಗೈಸ್ ಅಂಬಾನಿ ಮನೆ ಇದು ನೋಡಿ. ನಾವು ಅವಾಗ್ಲಿಂದ ಯಾವುದು ಅದನ್ನ ನೋಡ್ಕೊಂಡು ಅಂಬಾನಿ ಮನೆ ಫ್ರಂಟು ಬ್ಯಾಕು ಅಂತ ನೋಡ್ಕೊಂಡಿದ್ವಿ. ಇಲ್ಲ ಅಣ್ಣ ಇವಾಗ ಹೇಳ್ತಾರೆ ಇದು ಅಂಬಾನಿ ಮನೆ ಅಂತ. ನಾವು ಅಂಬಾನಿ ಮನೆ ಇದು ಫ್ರಂಟ್ ವ್ಯೂ, ಇದು ಬ್ಯಾಕ್ ವ್ಯೂ, ಅಷ್ಟು ದೂರ ಹೋಗ್ಬೇಕು ನೋಡ್ಬೇಕಂದ್ರೆ ಅಂತ ನಿಂತಿದ್ವಿ. ಅಲ್ಲಿ ನೋಡಿದ್ರೆ ಅಣ್ಣ ಇಲ್ಲಿ ಹೇಳ್ತವ್ರೆ ಇದೇ ಅಂಬಾನಿ ಮನೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದು ಅನಿಲ್ ಅಂಬಾನಿ ಮನೆ, ಮುಖೇಶ್ ಅಂಬಾನಿ ಮನೆ ಅನ್ಕೊಂಡ್ವಿ. ಇವಾಗ ಹಿಂದೆ ಹೋಯ್ತಲ್ಲ ಇದು ಮುಖೇಶ್ ಅಂಬಾನಿ ಮನೆ. ಗೈಸ್ ಇಲ್ಲಿ ಮರೈನ್ ಡ್ರೈವ್ ಹತ್ರ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ನೋಡಿ ಹೆಂಗೆ ಕೂತಿದ್ದಾರೆ ನೋಡಿ. ಇಲ್ಲೆಲ್ಲ ಕೂತಿರೋದೇನೆ ಕಾಣಿಸ್ತಿದೆ. ಇಲ್ಲಿ ಅಲ್ಲಿವರೆಗೂ ಕೂತಿದ್ದಾರೆ. ಇಲ್ಲೆಲ್ಲ ಕಲ್ಗಳಿದಾವೆ, ಹಿಂಗು ಲೈನ್ ಕಲ್ಲಿದೆ. ಆ ಲೈನ್ ಹಂಗೆ ಕೂತಿದ್ದಾರೆ ನೋಡಿ. ಸನ್ಸೆಟ್ ನೋಡ್ತಾರೆ. ಕುತ್ಕೊಂಡು ಸನ್ಸೆಟ್ ನೋಡ್ತಾರೆ ನೋಡಿ. ನೀರು ಒಂಚೂರು ಚೆನ್ನಾಗಿಲ್ಲ. ನೀರು ನೋಡಿ ಗಲೀಜು ನೀರು. ಆದರೆ ಏನಂದರೆ ವ್ಯೂ ನೋಡ್ಕೊಂಡು ಕೂರೋಣ ಅಂತ ಬರ್ತಾರಲ್ಲ ಇಲ್ಲಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಾತ್ರ. ಎಲ್ಲ ಬರೀ ಯಂಗ್ಸ್ಟರ್ಸೆ, ಯಾರು ದೊಡ್ಡವ್ರ ಥರ ಯಾರೂ ಇಲ್ಲ. ಎಲ್ಲ ಬರೀ ಯಂಗ್ಸ್ಟರ್ಸೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಾತ್ರ. ಈ ಕಾರ್ಪೊರೇಟ್ ಮೀಟಿಂಗ್ಸ್ ಎಲ್ಲ ಮಾಡ್ತಾರೆ ನೋಡಿ ಇಲ್ಲಿ. ಮರೈನ್ ಡ್ರೈವ್ ಏನಂದರೆ 3.6 ಕಿಲೋಮೀಟರ್ಸ್ ಇದೆ. ಈ ಕಡೆಯಿಂದ ಈ ಎಂಡಿಂದ ಆ ಎಂಡ್ಗೆ ಫುಲ್ಲು ಕಲ್ಗಳು ಹಿಂಗೆ ಹಾಕಿದಾರಲ್ಲ. ಕ್ವೀನ್ಸ್ ನೆಕ್ಲೆಸ್ ಅಂತಾರಂತೆ ಇದನ್ನ. ಅಂದರೆ ನೆಕ್ಲೆಸ್ ಶೇಪಲ್ಲಿ ಇದೆ ಹಿಂಗೆ. ಅಲ್ಲಿ ಈ ಎಂಡಿಂದ ಆ ಎಂಡ್ಗೆ ಸಿ ಶೇಪಲ್ಲಿ ಇದೆ ಅಂತೆ ಕ್ವೀನ್ಸ್ ನೆಕ್ಲೆಸ್. 3.6 ಕಿಲೋಮೀಟರ್ಸ್ ಆ ಕಾರ್ನರಿಂದ ಈ ಕಾರ್ನರ್ಗೆ. ಸೊ ಇದನ್ನ ಕ್ವೀನ್ಸ್ ನೆಕ್ಲೆಸ್ ಅನ್ನೋದು. ಅಂದರು ಗೈಸ್ ಯಾವ ರೇಂಜ್ ಪಿತ ಅಂತವ್ರೆ ಅಂದರೆ ನೋಡಿ. ಯಪ್ಪ ಕಾರ್ನರಿಂದ ಕಾರ್ನರ್ ಹಿಂಗೆ ಕೂತಿದ್ದಾರೆ ಅಲ್ಲಿ. ಎಲ್ಲ ಕೂತಿರೋದು ಇದು ಕಾರ್ನರಿಂದ ಕಾರ್ನರ್. ಗೈಸ್ ನಾನಿವಾಗ ಎಲ್ಲಿದ್ದೀನಿ ಅಂದರೆ ಗೇಟ್ ವೇ ಆಫ್ ಇಂಡಿಯಾ ಮುಂದೆ. ನೋಡಿ ಇದೇ ಗೇಟ್ ವೇ ಆಫ್ ಇಂಡಿಯಾ. ಇದ್ರ ಪಕ್ಕದಲ್ಲಿ ಇದೆಯಲ್ಲ ಗೈಸ್, ಇದು ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಅಂತ. ಅದೇ 2008 ಬಾಂಬ್ ಬ್ಲಾಸ್ಟ್ ಆಗಿತ್ತಂತಲ್ಲ, 26/11 ಅಂತಲೂ ಕರೀತಾರೆ ಅದನ್ನ. ಅದೇ ಇದು 150 ಮೆಂಬರ್ಸ್ ಏನೋ ಸತ್ತೋಗಿದ್ರು ಅನ್ಸುತ್ತೆ ಇದರಲ್ಲಿ. ನೋಡಿ ಇದೆ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಎಷ್ಟು ದೊಡ್ಡ ಇದೆ ಗೈಸ್ ಇದು. ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾರಲ್ಲ ಅದು ಹೇಳಿ ಗೈಸ್. ಇದು ನೋಡಿ भाई ये क्या है? मोहब्बत का सरबत. कितना? मोहब्बत का सरबत. ಎಷ್ಟು कितना एक कितना? 20 रुपीस एक डालो. नहीं एक ही बस. एक ಕೊಡಿ. ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಮಾಡಿದ್ದಾರೆ. ಕಲ್ಲಂಗಡಿ ಅಲ್ವಾ ಎಷ್ಟದು? ಕಲ್ಲಂಗಡಿ ಹಾಕಿದ್ದಾರೆ, ಚೆನ್ನಾಗಿದೆ. ಮೊಹಬ್ಬತ್ ಕಾ ಸರ್ಬತ್. ಇಲ್ಲಿ ಸ್ಟ್ರೀಟ್ ಫುಡ್ಗೆ ಬಂದ್ವಿ, ಏನೋ ತಿನ್ನಬೇಕು ಅನಿಸ್ತಾನೆ ಇಲ್ಲ ಗೈಸ್. ಶರ್ಬತ್ ಒಂದು ತೊಗೊಂಡಿದ್ದೀವಿ. ನೋಡೋಣ ಇನ್ನೇನಾದ್ರು ಚೆನ್ನಾಗಿರೋ ಸಿಕ್ಕಿದ್ರೆ ತಿನ್ನೋಣ. ನೋಡಿ ಸಮೋಸ ಟ್ರೈಪೋರ್ಟ್ಗಳು ನೋಡಿ ಗೈಸ್. ಓ ಈ ಟ್ರೈಪೋರ್ಟ್ ಕ್ರೇಜ್ ಆಗಿದೆ ನೋಡಿ ಇಲ್ಲಿ. ಎಲ್ಲ ಕಾರ್ಗೆ ಹಾಕೋದು. ನಮ್ಮ ಬೆಂಗಳೂರಲ್ಲಿ 100-150 ರೂಪಾಯಿ ಗೈಸ್. ಫ್ರೂಟ್ ಸಲಾಡ್ಗೆ LED ಲೈಟೆಲ್ಲ ಹಾಕ್ಬಿಡೋರೆ, ಟಿಕ್ಟಾಕ್ ಮಾಡೋ ಥರ ನೋಡಿ ಇಲ್ಲಿ ಗೈಸ್. ಸಕ್ಕದಾಗಿರೋ ದೈಪುರಿ ತೋರಿಸ್ತೀವಿ ನೋಡಿ ಇಲ್ಲಿ. ಬೈ ಏಕೆ ದೈಪುರಿ ಪುರಿ ದೈ ಸ್ವಾಮಿ. ಇಲ್ಲೆಲ್ಲ ತಿನ್ಬಿಟ್ರೆ ನಾವು ಇದನ್ನ ಮುಗಿದ ಕತೆ. ಇಲ್ಲಿ ನೋಡಿ ರೇಮಂಡ್ ಡೋನರ್ ಮನೆ. ಯಪ್ಪ ಯಾವ ರೇಂಜ್ ಕಟ್ಟಿದ್ದಾನೆ ಮನೇನ. 2 hours later. ನೋಡಿ ಗೈಸ್, ನಮಗೆ ಇಲ್ಲಿ ಮುಂಬೈಲಿ ಕನ್ನಡದವ್ರು ಸಿಕ್ಕಿದ್ದಾರೆ. ಲಿಖಿತ್ ಎಕ್ಸ್ಪ್ರೆಸ್ ಅಂತ ನೋಡಿ ಹಂಗೆ ಒಂದು ಪ್ಲೇ ಮಾಡಿಬಿಡಿ ಕನ್ನಡ. ನೋಡಿ ಗೈಸ್ ಕನ್ನಡ ಸಾಂಗ್ ಪ್ಲೇ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ. ಕ್ರೇಜಿ ಗೈಸ್. ನೋಡಿ ಕನ್ನಡ ಸಾಂಗ್ ಪ್ಲೇ ಮಾಡಂಗಿಲ್ವಂತೆ, ಅಂದ್ರೆ ನಮಗೋಸ್ಕರ ನಮ್ಮ ಕನ್ನಡದವರಾಗಿ ಪ್ಲೇ ಮಾಡ್ತಾ ಇದ್ದಾರೆ ನೋಡಿ. ಇವರು ಕನ್ನಡದವ್ರೆ. ಕ್ರೇಜಿ. ಧನ್ಯವಾದಗಳು. ಬಾಯ್ ಗೈಸ್ ಇಲ್ಲಿ ಫಿನಿಕ್ಸ್ ಮಾಲ್ಗೆ ಬಂದಿದ್ದೀವಿ ಮುಂಬೈಲಿ.
ಕನ್ನಡ ಸಾಂಗ್ ಪ್ಲೇ ಮಾಡಂಗಿಲ್ವಂತೆ. ನಮ್ಗೆ ಗೊತ್ತಿಲ್ಲ ಅವ್ರು ಕನ್ನಡದವ್ರು ಅಂತ. ಸುಮ್ಮನೆ ಕೇಳಿದ್ವಿ ಕ್ಯಾನ್ ಯು ಪ್ಲೇ ಕನ್ನಡ ಸಾಂಗ್ ಅಂತ. ಯು ಆರ್ ನಾಟ್ ಸಪೋಸ್ ಟು ಪ್ಲೇ ಅಂತ ಅಂದರು. ಆಮೇಲೆ ಕೇಳಿದ್ರು ಕನ್ನಡದವರ ಅಂತ. ಹ್ಞೂ ಅಂದಿದ್ದಕ್ಕೆ ಅವ್ನು ಹೇಳ್ದ ಪಾಪ ಯು ಆರ್ ನಾಟ್ ಸಪೋಸ್ ಟು ಪ್ಲೇ ಮೇಡಮ್ ಕನ್ನಡಿಗ ಅಂತ. ಆಮೇಲೆ ಯಾರಿಗೂ ಗೊತ್ತಾಗಲ್ಲ ಇರಿ ಪ್ಲೇ ಮಾಡ್ತೀನಿ ಅಂದ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರಲ್ಲ ಗೈಸ್, ಅದೊಂದು ಪದ ಸಾಕು ಕನ್ನಡಿಗ ಅಂತ. ಸಾಂಗ್ ಪ್ಲೇ ಮಾಡಂಗಿಲ್ಲ ಮಾಲಲ್ಲಿ ಅಂತ ಅಂದ್ರೂ ಕನ್ನಡದವ್ರು ಅಂದಿದ ತಕ್ಷಣ ಪಟ್ ಅಂತ ಹಿಂಗ್ ಪ್ಲೇ ಮಾಡಿದ್ರು ನೋಡಿ, ಕನೆಕ್ಟ್ ಆಗ್ಬಿಡ್ತಾರೆ ಎಲ್ಲಿದ್ರು. ಗೈಸ್ ಇವತ್ತು ಸ್ಟ್ರೀಟ್ ಫುಡ್ ಯಾವುದು ತಿನ್ನೋಕ್ಕಾಗಿಲ್ಲ. ನಮ್ಮ ಫ್ರೆಂಡ್ ಒಬ್ರು ಒಂದು ಪ್ಲೇಸ್ ಸಜೆಸ್ಟ್ ಮಾಡಿದ್ರು, ರೆಸ್ಟೋರೆಂಟು ಮಿಯಾ ಕಬಾಬ್ಸ್ ಅಂತ. ಬಂದಿದ್ದೀವಿ, ತಿನ್ಕೊಂಡು ಹೋಗೋಣ ಬನ್ನಿ. ಗೈಸ್ ಇಲ್ಲಿ ನಮ್ಮ ಸುಸ್ಮಿತಾ ಅಕ್ಕ ಇದ್ದಾರೆ, ಅವ್ರ ಬ್ಯಾಗ್ ವ್ಯಾಲ್ಯೂನ ಬ್ರೇಕ್ ಡೌನ್ ಮಾಡ್ಸೋಣ ರೀ. ಅಕ್ಕ ಹೇಳಿ ನಿಮ್ಮ ಬ್ಯಾಗ್ ಇಡಿ ಫಸ್ಟು. ಹಾಂ ಬಂದು 2 ಲಕ್ಷ. ಎಷ್ಟು ಗೈಸ್? 2 ಲಕ್ಷ, 2,000 ಅಲ್ಲ, ದೋದಬಾಯ್. ಹಾಂ ನೆಕ್ಸ್ಟು ಒಳಗೆ ಬ್ರೇಕ್ ಡೌನ್ ಮಾಡಿ ಇವಾಗ. 17 Pro. ಹಾಂ ಅದೆಷ್ಟು? ಅದು ಕೇಳಬಾರ್ದು. ಇರಲಿ ಹೇಳಿ ಪರವಾಗಿಲ್ಲ. ಅದು 1.2 ಆಗುತ್ತೆ. ಓಕೆ ವೀಕು ಓಕೆ. ಈಗ ಇದು ಶಾಪಿಂಗ್ ಮಾಡಿದ್ದು ಫೌಂಡೇಶನ್ ಇದು 6000. ಇದೆಷ್ಟು? 6,000. ಏನು ಇಷ್ಟು ಚಿಕ್ಕ ಇದೆ? ಅದರೊಳಗೆ ಫೌಂಡೇಶನ್ ಇದೆ. ಆ ವೆಯ್ಟರ್ ಏನಾದ್ರು ಎತ್ಕೊಂಡು ಹೋಗ್ಬಿಡಿದ್ರೆ ಇದನ್ನ ಮಿಸ್ ಆಗಿ ಆ ಬಾಕ್ಸ್ನ ಡಸ್ಟ್ಬಿನ್ ಹಾಕ್ಬಿಟ್ಟಿದ್ರೆ. ಓಕೆ ನೆಕ್ಸ್ಟ್ ಒಂದು ಬ್ಯಾಗ್ ಇದೆ, ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗ್ ಇದೆ. ಓಕೆ ಅದು ಇದು ಗುಚ್ಚಿ ಬ್ಯಾಗ್. ಹಾಂ ಅದೇನೊಂದು 5,000ನಾ? 1,85,000. ಗೈಸ್ ಎಷ್ಟು ಹೇಳಿ? 1,85,000. ನೋಡಿ ಒಬ್ಬ ನಮ್ಮ ಕರ್ನಾಟಕದಲ್ಲಿ 1 ಕೋಟಿ ಟಿ ಶರ್ಟ್ ಹಾಕ್ತಿದ್ದ. ಅರ್ಥ ಆಯ್ತು ಅನ್ಸುತ್ತೆ. 1 ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿ ನಾಯಿ ತಾನೇ ಇದ್ದಿದ್ದು. 100 ಕೋಟಿ ರೂಪಾಯಿ ನಾಯಿ. ನೆಕ್ಸ್ಟ್ ನಿಮ್ಮದು? ಹಾಂ ಇದು ಒಂದು ಪಾಡ್ಸು. ಏನೇನು ಪಾಟ್ಸ್? ಓಕೆ ಬಿಡಿ ಅದು ಪರವಾಗಿಲ್ಲ. ಓಕೆ ಸೊ ಅದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಓಕೆ ಅದು 10,000 rupees ಇದು. ಸೊ ಮ್ಯಾಜಿಕ್ ಏನಂದ್ರೆ ಸೊ ಈ ತರ ಓಪನ್ ಮಾಡಿದ್ರೆ ಈ ತರ ತಗೋ. ಇಲ್ಲಿ ನಂದು ನೇಮ್ ಕಸ್ಟಮೈಸೇಷನ್. ಶಬಾಷ್. ಟೋಟಲ್ ಹೇಳಿ, ಟೋಟಲ್ ಬ್ರೇಕ್ ಡೌನ್ ಫುಲ್ ಆಯ್ತು. 2 ಲಕ್ಷ. ಇದು 1.85. ಇದು ಫೋನ್ ಇದು ಒಂದು 1.2 ಅಂತಾನೆ ಆಗಿದೆ. ಎಷ್ಟಾಯ್ತು ಟೋಟಲ್? ಬೇಡ ಎಷ್ಟಾಯ್ತು ಟೋಟಲ್? ಎಷ್ಟಾಯ್ತು ಟೋಟಲ್? ಐ ಥಿಂಕ್ 5 ಲಕ್ಷ ಆಗಿರ್ಬೋದು ಎಲ್ಲ ಸೇರಿಸಿ. ಅಪ್ರಾಕ್ಸಿಮೇಟ್ಲಿ ಮ್ಯಾಥ್ಸ್ ಅಲ್ಲಿ ನಾವು ನೋಡಿ ಗೈಸ್, 5 ಲಕ್ಷ ಬೆಳಗ್ಗೆಯಿಂದ ಸ್ಟ್ರೀಟ್ ಮಾರ್ಕೆಟಲ್ಲೆಲ್ಲ ಇಟ್ಕೊಂಡು ಓಡಾಡ್ತಾವ್ರೆ. ಯಾರು ಆ ಬ್ಯಾಗ್ ಎತ್ಕೊಂಡು ಓಡೋಗ್ಬಿಟ್ಟಿದ್ರೆ. ಮಧ್ಯಾಹ್ನ ಮೀಟ್ ಆಗಿದ್ದೆ ಒಂದು ಹುಡುಗಿನ, ಅವ್ಳು ನಾನು ಕಳ್ಳ ಆಗಿದ್ರೆ ನಾನು ನಿನ್ನ ಬ್ಯಾಗ್ ಹತ್ಕೊಂಡು ಹೋಗ್ಬಿಡ್ತಿದ್ದೆ ಅಂತ ಹೇಳ್ತಿದ್ದೆ. ಅವಾಗಿಂದ ಬ್ಯಾಗ್ ಹಿಂಗೆ ಇಟ್ಕೊಂಡು ಓಡಾಡ್ತಾ ಇದ್ದೆ ನಾನು. ಗೈಸ್ ಎಂತೆಂತ ರೋಡಲ್ಲಿ ಓಡಾಡ್ಕೊಂಡು ಬಂದವ್ರು ಗೊತ್ತಾ, ಈ ಬ್ಯಾಗ್ ಇಟ್ಕೊಂಡು ಫುಲ್ ಸ್ಟ್ರೀಟ್ ಶಾಪಿಂಗು ಎಲ್ಲ ಮಾಡ್ಕೊಂಡು ಬಂದವ್ರೆ. 5 ಲಕ್ಷ ನೋಡಿ ಆ ಬ್ಯಾಗಲ್ಲಿ 5 ಲಕ್ಷ ನೋಡಿ. ಪಾರ್ಟಿ ಫುಲ್ ರಿಚ್ ಗೈಸ್, ಪಾರ್ಟಿ ಫುಲ್ ರಿಚ್ಚು ನೋಡಿ ಗೈಸ್. ಲಕ್ಷಕ್ಕೆ ಬೆಲೆನೇ ಇಲ್ಲ, ಕೈಯಲ್ಲಿ ಇಟ್ಕೊಂಡು ನೋಡಿ ಹೆಂಗೆ ಇಟ್ಕೊಂಡವ್ರೆ. ಅವಾಗಲೇ ಇಲ್ಲಿ ಇಟ್ಬಿಟ್ಟು ಹೋಗೋರು ಗೈಸ್, ಇಲ್ಲಿ ಇಟ್ಬಿಟ್ಟು ಅವ್ರ ಪಾಡ್ಗೋರು ಹೋಗ್ಬಿಟ್ಟವ್ರೆ. ನಾನು ಮಹೇಶ್ ಮೇಲೆ ನಂಬಿಕೆ ಇಟ್ಕೊಳ್ಬಿಟ್ಟು ಹೋಗಿದ್ದು. ಓಕೆ ನನ್ನ ತಮ್ಮಂದ್ರಲ್ವಾ, ಆಫ್ಟರ್ ಆಲ್ ಕೊಡ್ಸ್ಲೇಬೇಕು. ಇವಾಗ ನಮಗೆ ಒಳ್ಳೆ ಗಿಫ್ಟ್ ಕೊಡ್ತಾರೆ. ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಯಾವ್ದಾದ್ರು ಬ್ಲಾಗಲ್ಲಿ ನಮ್ಮ ಅಕ್ಕ ನಮ್ಮ ಬರ್ಡೇಗೆ ಏನು ಕೊಡ್ತಾರೆ ಅಂತ ಕೇಳೋಣ. ನೋಡಿ ಏನು ಕೊಡ್ತೀರಾ ಅಕ್ಕ? ನಾನೇ ಇದೀನಲ್ವಾ ಗಿಫ್ಟ್. ವೇಟಿಂಗ್ ನೋಡಿ ಗೈಸ್, ವೇಟಿಂಗ್ ನೋಡಿದ್ರೆ ಹೆಂಗಿದ್ರು ಸಕ್ಕದಾಗಿತ್ತು ಅನ್ಕೊಳ್ಳಿ ಊಟ. ನೋಡಿ ನಮ್ಮ ಕನ್ನಡದ್ದು ಬೆಣ್ಣೆ ಅಂತೆ ನೋಡಿ, ಬೆಣ್ಣೆ ಅಂತ ಮಾಡಿದ್ದಾರೆ, ಹೆಸರೇ ಬೆಣ್ಣೆ ಅಂತ ಮಾಡಿದ್ದಾರೆ, ಕನ್ನಡದವರೇ ನೋಡಿ. ಸರಿ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಸ್ಟೇ ಕಡೆ ಹೊರಟಿದ್ದೀವಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಕೆನಾ?